ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ರಮುಖ ಪಂದ್ಯ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್. ಈ ಒಂದು ಪಂದ್ಯದಲ್ಲಿ KL ರಾಹುಲ್ ಬಿರುಗಾಳಿ ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು. ಇಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಧ್ವಂಸ ಮಾಡಿ ಹಾಕಿದ್ದಾರೆ. ಈ ಒಂದು ಪಂದ್ಯದ ಹೈಲೈಟ್ಸ್ ಯಾವ ರೀತಿಯಾಗಿತ್ತು, ಯಾವೆಲ್ಲ ಪ್ಲೇಯರ್ಸ್ಗಳು ಎಷ್ಟೆಷ್ಟು ರನ್ಸ್ಗಳನ್ನು ಕಲೆ ಹಾಕಿದರು, ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವುದರ ಜೊತೆಗೆ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟನ್ನು ವ್ಯಕ್ತಪಡಿಸಿ. ಹೌದು ವೀಕ್ಷಕರೇ, ಇಂದಿನ ಮಧ್ಯಾಹ್ನದ ಮ್ಯಾಚ್ 3:30 ಪ್ರಾರಂಭವಾದಂಥ ಈ ಒಂದು ಪಂದ್ಯದ ಟಾಸ್ ಗೆದ್ದಿದ್ದು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಮೊದಲು ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡ್ರು. ಇದರಂತೆ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಬಂದಂಥ ಜಾಕ್ ಫ್ರಜರ್ ಮತ್ತು KL ರಾಹುಲ್ ಜಾಸ್ತಿ ಹೊತ್ತು ಪಾರ್ಟ್ನರ್ಶಿಪ್ ಅನ್ನು ಬೆಳೆಸೋದಕ್ಕೆ ಸಾಧ್ಯವಾಗಲಿಲ್ಲ. ಜಾಕ್ ಫ್ರಜರ್ 5 ಎಸೆತಗಳಿಗೆ 0 ಸುತ್ತಿ ಔಟ್ ಆದರು. ಇನ್ನು KL ರಾಹುಲ್ ಅವರು ಮತ್ತೊಂದು ಕಡೆಗೆ ಹಾಗೇನೆ ನಿಂತುಕೊಂಡಿದ್ರು. ಅಭಿಷೇಕ್ ಪೌರೆಲ್ ರವರು 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದರು. ನಂತರ ಅಭಿಷೇಕ್ ಪೌರೆಲ್ ಮತ್ತು KL ರಾಹುಲ್ ಒಳ್ಳೆಯ ಪಾರ್ಟ್ನರ್ಶಿಪ್ ಅನ್ನು ಬೆಳೆಸಿ ಒಂದು ಒಳ್ಳೆಯ ಮೊತ್ತವನ್ನು ಕಲೆ ಹಾಕುವಲ್ಲಿ ಯಶಸ್ವಿಯಾದರು ಅಂತಾನೆ ಹೇಳ್ಬೋದು. ಅಭಿಷೇಕ್ ಪೌರೆಲ್ 20 ಎಸೆತಗಳನ್ನು ಎದುರಿಸಿ 4 ಬೌಂಡರಿ ಮತ್ತು 1 ಸಿಕ್ಸರ್ ಅನ್ನು ಹೊಡೆದು 33 ರನ್ಸ್ಗಳನ್ನು ಕಲೆ ಹಾಕಿಕೊಟ್ರು. ನಂತರ ಬಂದಿದ್ದು ಅಕ್ಷರ್ ಪಟೇಲ್ 14 ಎಸೆತಗಳಿಗೆ 21 ರನ್ಸ್ಗಳನ್ನು ಕಲೆ ಹಾಕಿದರು. ಇದರಲ್ಲಿ 2 ಬೌಂಡರಿ ಮತ್ತು 1 ಸಿಕ್ಸರ್ ಕೂಡ ಕೂಡಿತ್ತು ಅಂತಾನೆ ಹೇಳ್ಬೋದು. ಇನ್ನು ರಿಜ್ವಿ ಕೂಡ 15 ಎಸೆತಗಳಿಗೆ 1 ಬೌಂಡರಿ ಮತ್ತು 1 ಸಿಕ್ಸರ್ನ ಸಹಾಯದೊಂದಿಗೆ 20 ರನ್ಸ್ಗಳನ್ನು ಕಲೆ ಹಾಕಿಕೊಟ್ರು. ಇನ್ನು ಕೊನೆಗೆ ಬಂದಂಥ ಸ್ಟಬ್ಸ್ 12 ಎಸೆತಗಳಲ್ಲಿ 2 ಬೌಂಡರಿ ಮತ್ತು 1 ಸಿಕ್ಸರ್ನ ಸಹಾಯದೊಂದಿಗೆ 200 ಸ್ಟ್ರೈಕ್ ರೇಟ್ನೊಂದಿಗೆ ಬ್ಯಾಟಿಂಗ್ ಆಡಿ 24 ರನ್ಸ್ಗಳನ್ನು ಕಲೆ ಹಾಕಿಕೊಟ್ರು. ಇವತ್ತಿನ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರವಾಗಿ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡಿದ್ದು KL ರಾಹುಲ್ ಅಂತಾನೆ ಹೇಳ್ಬೋದು. 51 ಎಸೆತಗಳನ್ನು ಎದುರಿಸಿ 6 ಬೌಂಡರಿ ಮತ್ತು 3 ಸಿಕ್ಸರ್ನ ಸಹಾಯದೊಂದಿಗೆ 150 ಸ್ಟ್ರೈಕ್ ರೇಟ್ನೊಂದಿಗೆ ಇಲ್ಲಿ ಬ್ಯಾಟಿಂಗ್ ಆಡಿ 77 ರನ್ಸ್ಗಳನ್ನು ಕಲೆ ಹಾಕಿದರು. ಇದರೊಂದಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ತಮ್ಮ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ಸ್ಗಳನ್ನು ಕಳ್ಕೊಂಡು 183 ರನ್ಸ್ಗಳನ್ನು ಕಲೆ ಹಾಕಿದರು. ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪರವಾಗಿ ಅದ್ಭುತ ಬೌಲಿಂಗ್ ಮಾಡಿದಂಥ ಕಹಿಲೀಲ್ ಅಹ್ಮದ್ 2 ವಿಕೆಟ್ಸ್ಗಳನ್ನು ಪಡ್ಕೊಂಡ್ರೆ, ರವೀಂದ್ರ ಜಡೇಜಾ, ಮತೀಶಾ ಪತಿರಾಣ ಮತ್ತು ನೂರ್ ಅಹಮದ್ ತಲಾ 1 ವಿಕೆಟ್ಸ್ಗಳನ್ನು ಪಡ್ಕೊಂಡ್ರು. ಇನ್ನು ಈ ಒಂದು ಸ್ಕೋರನ್ನು ಚೇಸ್ ಮಾಡೋದಕ್ಕೆ ಬಂದಂಥ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಮೊದಲ 2 ಓವರ್ಗಳಲ್ಲಿಯೇ 2 ವಿಕೆಟ್ಸ್ಗಳನ್ನು ಕಳ್ಕೊಂಡಿದ್ರು ಮತ್ತು ಪವರ್ ಪ್ಲೇ ಒಳಗಡೆನೆ 3 ವಿಕೆಟ್ಸ್ಗಳನ್ನು ಕಳ್ಕೊಂಡು ಇಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ರು ಅಂತಾನೆ ಹೇಳ್ಬೋದು. ರಚಿನ್ ರವೀಂದ್ರ 6 ಎಸೆತಗಳಲ್ಲಿ ಕೇವಲ 3 ರನ್ಸ್ಗಳನ್ನು ಕಲೆ ಹಾಕಿದರು. ಡಿವೋನ್ ಕಾನ್ವೆ 14 ಎಸೆತಗಳಲ್ಲಿ 13 ರನ್ಸ್ಗಳಿಗೆ ತಮ್ಮ ವಿಕೆಟನ್ನು ಒಪ್ಪಿಸಿದರೆ, ನಾಯಕ ಋತುರಾಜ್ ಗಾಯಕ್ವಾಡ್ 4 ಎಸೆತಗಳಲ್ಲಿ 1 ಬೌಂಡರಿಯ ಸಹಾಯದೊಂದಿಗೆ ಕೇವಲ 5 ರನ್ಸ್ಗಳನ್ನು ಕಲೆ ಹಾಕಿ ಇಲ್ಲಿ ತಮ್ಮ ವಿಕೆಟನ್ನು ಒಪ್ಪಿಸಿದರು. ಇನ್ನು 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಂಥ ವಿಜಯ್ ಶಂಕರ್ CSK ತಂಡದ ಪರವಾಗಿ ರನ್ನರ್ ಬಟದ ಬ್ಯಾಟಿಂಗ್ ಮಾಡಿದ್ರು ಅಂತಾನೆ ಹೇಳ್ಬೋದು. 54 ಎಸೆತಗಳನ್ನು ಎದುರಿಸಿ 5 ಬೌಂಡರಿ ಮತ್ತು 1 ಸಿಕ್ಸರ್ನ ಸಹಾಯದೊಂದಿಗೆ 69 ರನ್ಸ್ಗಳನ್ನು ಕಲೆ ಹಾಕಿದರು. ಶಿವಮ್ ದೂಬೆ 15 ಎಸೆತಗಳಲ್ಲಿ 1 ಬೌಂಡರಿ ಮತ್ತು 1 ಸಿಕ್ಸರ್ ಅನ್ನು ಹೊಡೆದು ಇಲ್ಲಿ ಕೇವಲ 18 ರನ್ಸ್ಗಳಿಗೆ ತಮ್ಮ ವಿಕೆಟನ್ನು ಒಪ್ಪಿಸಿದರು. ರವೀಂದ್ರ ಜಡೇಜಾರವರು ಕೂಡ ಕೇವಲ 3 ಎಸೆತಗಳಿಗೆ ಕೇವಲ 2 ರನ್ಸ್ಗಳನ್ನು ಕಲೆ ಹಾಕಿ ತಮ್ಮ ವಿಕೆಟನ್ನು ಒಪ್ಪಿಸಿದರು. ಇನ್ನು ಕೊನೆಯಲ್ಲಿ ಬಂದಿದ್ದು MS ಧೋನಿ ಫಿನಿಷರ್ ಆಗಿ ಬಂದರು. 26 ಎಸೆತಗಳಲ್ಲಿ 1 ಬೌಂಡರಿ ಮತ್ತು 1 ಸಿಕ್ಸರ್ ಅನ್ನು ಹೊಡೆದು 30 ರನ್ಸ್ಗಳನ್ನು ಕಲೆ ಹಾಕಿದರು. ಇಲ್ಲಿ ವಿಜಯ್ ಶಂಕರ್ ಮತ್ತು MS ಧೋನಿ ಅವರು ಒಳ್ಳೆಯ ಪಾರ್ಟ್ನರ್ಶಿಪ್ ಅನ್ನು ಬಿಲ್ಡ್ ಮಾಡಿದರು. ಆದರೆ ಪಂದ್ಯವನ್ನು ಗೆಲ್ಲಿಸಿಕೊಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂತಾನೆ ಹೇಳ್ಬೋದು. ತಮ್ಮ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ಸ್ಗಳನ್ನು ಕಳ್ಕೊಂಡು ಕೇವಲ 158 ರನ್ಸ್ಗಳನ್ನು ಕಲೆ ಹಾಕಿದರು. 25 ರನ್ಸ್ಗಳಿಂದ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಈ ಒಂದು ಪಂದ್ಯವನ್ನು ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಸೋತಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.